ನಮಸ್ಕಾರ ಗೆಳೆಯರೇ. ಜಗತ್ತಿನ ಎರಡನೇ ಅತಿ ದೊಡ್ಡ ಆರ್ಥಿಕತೆಯಾದ ಚೀನಾ ಇವತ್ತಿಗೆ ಆಳವಾದ ಬಿಕ್ಕಟ್ಟಿಗೆ ಸಿಲುಕುತ್ತಿದೆ. ಒಂದು ಕಾಲದಲ್ಲಿ ಚೀನಾದ ಈ ಹೊಳೆಯುವ ಫ್ಯಾಕ್ಟರಿಗಳು ಮತ್ತು ಅದರ ಬೃಹತ್ ಎಕ್ಸ್ಪೋರ್ಟ್ ಮಷಿನರಿಯು ಇಡೀ ವಿಶ್ವವನ್ನ ಬೆಚ್ಚಿ ಬೀಳಿಸಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದ್ದು ಈ ಚೀನಾದ ವೇಗ ಕುಸಿದಿದೆ ಮತ್ತು ಭಾರತಕ್ಕೆ ಒಂದು ಐತಿಹಾಸಿಕ ಅವಕಾಶ ಕಾಯ್ತಾ ಇದೆ. ಇಂದು ನಾವು ಚೀನಾದ ಕುಸಿಯುತ್ತಿರುವ ಆರ್ಥಿಕತೆ, ನಿಧಾನಗತಿಯ ರಫ್ತು, ಅಪಾಯಕಾರಿ ಡಿಫ್ಲೇಷನ್ ಅಂದ್ರೆ ಹಣದುಬ್ಬರ ಇಳಿಮುಖ ಮತ್ತು ಭಾರತದ ಉದಯೋನ್ಮುಖ ಶಕ್ತಿಯ ಬಗ್ಗೆ ಮಾತಾಡೋಣ. ಸೊ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊನೆವರೆಗೂ ನೋಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡುತ್ತಾ ಈ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸೊ ಗೆಳೆಯರೇ, ಮೊದಲಿಗೆ ಚೀನಾ ಮತ್ತು ಭಾರತದ ಆರ್ಥಿಕತೆಗಳ ನಡುವಿನ ಮೂಲಭೂತ ವ್ಯತ್ಯಾಸವನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಚೀನಾದ ಎಕಾನಮಿಯು ಎಕ್ಸ್ಪೋರ್ಟ್ ಲೆಡ್ ಆಗಿದೆ, ಅಂದರೆ ಅದು ಉತ್ಪಾದಿಸುವ ವಸ್ತುಗಳಲ್ಲಿ ಹೆಚ್ಚಿನವು ದೇಶೀಯ ಬಳಕೆಗೆ ಕಡಿಮೆ ಮತ್ತು ವಿದೇಶಿ ಮಾರುಕಟ್ಟೆಗಳಿಗೆ ಹೆಚ್ಚು. ಆದರೆ ಭಾರತದ ಎಕಾನಮಿಯು ಕನ್ಸಂಪ್ಷನ್ ಡ್ರಿವನ್ ಆಗಿದೆ, ಅಂದರೆ ನಾವು ಉತ್ಪಾದಿಸುವ ಹೆಚ್ಚಿನ ಭಾಗವು ನಮ್ಮ ದೇಶದಲ್ಲಿಯೇ ಬಳಕೆ ಆಗ್ತದೆ. ಇದರ ಪರಿಣಾಮವಾಗಿ ಅಮೆರಿಕ ಅಥವಾ ಯುರೋಪ್ನಂತಹ ವೆಸ್ಟರ್ನ್ ದೇಶಗಳಲ್ಲಿ ಆರ್ಥಿಕ ಹಿಂಜರಿತ ಉಂಟಾದರೆ ಚೀನಾಗೆ ಆತಂಕ ಶುರುವಾಗ್ತದೆ. ಆದರೆ ಭಾರತದ ಮೇಲೆ ಇದರ ಪರಿಣಾಮ ಬಹಳ ಕಡಿಮೆ ಇರ್ತದೆ, ಯಾಕಂದ್ರೆ ನಾವೇ ಒಂದು ದೊಡ್ಡ ಮಾರುಕಟ್ಟೆಯಾಗಿದ್ದೇವೆ. ಇತ್ತೀಚಿನ ಸುದ್ದಿಯ ಪ್ರಕಾರ ಜೂನ್ 9ರ ರಿಯೂಟರ್ಸ್ ವರದಿಯ ಪ್ರಕಾರ ಮೇ 2025ರಲ್ಲಿ ಚೀನಾದ ರಫ್ತು ಕೇವಲ 4.8% ರಷ್ಟು ಮಾತ್ರ ಹೆಚ್ಚಾಗಿದೆ. ಈಗ ನೀವೇ ಯೋಚನೆ ಮಾಡಿ, ಏಪ್ರಿಲ್ 2025ರಲ್ಲಿ ಇದೇ ಬೆಳವಣಿಗೆ 8.1% ಆಗಿತ್ತು. ಅಂದ್ರೆ ಒಂದು ತಿಂಗಳಲ್ಲಿ ಚೀನಾದ ರಫ್ತು 3 ತಿಂಗಳ ಕನಿಷ್ಠ ಮಟ್ಟಕ್ಕೆ ತಲುಪಿದೆ. ಹಾಗೇನೆ ಇಲ್ಲಿ ಅತ್ಯಂತ ಆಘಾತಕಾರಿ ವಿಷಯವೆಂದ್ರೆ ಅಮೆರಿಕಾಗೆ ಚೀನಾದ ರಫ್ತು 35% ರಷ್ಟು ಕುಸಿದಿದೆ ಹಾಗೂ ಇದು 2020ರ ನಂತರದ ಅತಿ ದೊಡ್ಡ ಕುಸಿತವಾಗಿದೆ. ಅಮೆರಿಕ ಈ ಚೀನಾದ ಮೇಲೆ ಕೆಲವು ಸುಂಕಗಳನ್ನ ಅಂದ್ರೆ ಟ್ಯಾರಿಫ್ಗಳನ್ನ ತೆಗೆದು ಹಾಕಿದ ನಂತರವೂ ಇದು ಸಂಭವಿಸುತ್ತಿದೆ. ಅಂದರೆ ಯಾವುದೇ ಬಾಹ್ಯ ಅಡೆತಡೆಗಳಿಲ್ಲದೆ ಈ ಕುಸಿತವು ಚೀನಾದ ಆರ್ಥಿಕ ದುರ್ಬಲತೆಯಿಂದಲೇ ಬರ್ತಾ ಇದೆ. ಇನ್ನೊಂದು ದೊಡ್ಡ ಸಮಸ್ಯೆ ಡಿಫ್ಲೇಷನ್ ಅಂದ್ರೆ ಹಣದುಬ್ಬರದ ವಿರುದ್ಧ ಅರ್ಥ. ಅಂದ್ರೆ ವಸ್ತುಗಳ ಬೆಲೆಗಳು ಕುಸಿಯುತ್ತಿವೆ. ಕೇಳಲು ಇದು ಉತ್ತಮ ಅಂತ ಅನಿಸಿದ್ರು ವಾಸ್ತವದಲ್ಲಿ ಇದು ಆರ್ಥಿಕತೆಗೆ ಬಹಳ ಅಪಾಯಕಾರಿ. ಇವತ್ತಿಗೆ ಚೀನಾದಲ್ಲಿ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ PPI -3% ನಲ್ಲಿದೆ ಮತ್ತು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ CPI ಸಹ 0%ಕ್ಕೆ ಹತ್ತಿರದಲ್ಲಿದೆ. ಇದರರ್ಥ ಗ್ರಾಹಕರು ಖರೀದಿಸುತ್ತಿಲ್ಲ ಮತ್ತು ಇಂಡಸ್ಟ್ರಿಗಳು ಪ್ರೊಡ್ಯೂಸ್ ಮಾಡುವುದಕ್ಕಾಗಿ ಬಯಸ್ತಾ ಇಲ್ಲ. ಸೊ ಬೇಡಿಕೆ ಇಲ್ದಿದ್ದಾಗ ಹೂಡಿಕೆಯೂ ಆಗುವುದಿಲ್ಲ. ಈ ಚೀನಾದಲ್ಲಿಯೂ ಕೂಡ ಇದೇ ಆಗ್ತಾ ಇದೆ. ಕಳೆದ ವರ್ಷ ಜಿನ್ಪಿಂಗ್ ಸರ್ಕಾರ 500 ಬಿಲಿಯನ್ ಯುವಾನ್ನ ಪರಿಹಾರ ಪ್ಯಾಕೇಜ್ ನೀಡಿದರೂ ಕೂಡ ಮಾರ್ಕೆಟ್ ಅಲ್ಲಿ ಯಾವುದೇ ಚಲನವಲನ ಕಂಡು ಬಂದಿಲ್ಲ. ಇನ್ನೊಂದು ದೊಡ್ಡ ಕಾರಣವೆಂದ್ರೆ ಓವರ್ ಕೆಪಾಸಿಟಿ. ಪೆನ್ನಿಂದ ಹಿಡಿದು ಎಲೆಕ್ಟ್ರಾನಿಕ್ ಗೂಡ್ಸ್ಗಳವರೆಗೆ ಈ ಚೀನಾ ಎಲ್ಲವನ್ನ ಬಹಳ ಅತಿಯಾಗಿ ಉತ್ಪಾದಿಸಿದೆ. ಒಂದು ವಸ್ತುವಿಗೆ ಡಿಮ್ಯಾಂಡ್ 50 ಇದ್ದು ನೀವು 100ರಷ್ಟು ಉತ್ಪಾದಿಸಿದ್ರೆ ಉಳಿದ ಉತ್ಪನ್ನಗಳು ಎಲ್ಲಿ ಹೋಗ್ತವೆ ಅನ್ನೋದನ್ನ ನೀವೇ ಯೋಚಿಸಿ. ಈ ಹಿಂದೆ ಈ ಹೆಚ್ಚುವರಿ ಗೂಡ್ಸ್ಗಳನ್ನ ವೆಸ್ಟರ್ನ್ ದೇಶಗಳಿಗೆ ಮಾರಾಟ ಮಾಡುವ ಮೂಲಕ ಅವರು ಬದುಕುಳಿಯುತ್ತಿದ್ರು. ಆದರೆ ಈಗ ಅಮೆರಿಕ ಮತ್ತು ಯುರೋಪ್ ಎರಡು ಚೀನಾದಿಂದ ದೂರ ಸರಿಯುತ್ತಿವೆ. ಇದರಿಂದ ಚೀನಾದ ಗೋದಾಮುಗಳು ಸರಕುಗಳಿಂದ ತುಂಬಿವೆ, ಆದರೆ ಖರೀದಿದಾರರು ಸಿಗ್ತಾ ಇಲ್ಲ. ಇದಕ್ಕೆ ವಿರುದ್ಧವಾಗಿ ಭಾರತವು ಪ್ರತಿ ಎಕ್ಸ್ಪೋರ್ಟ್ ದಾಖಲೆಯನ್ನ ಮುರಿಯುತ್ತಿದೆ. ಫೈನಾನ್ಷಿಯಲ್ ಇಯರ್ 2024-25ರಲ್ಲಿ ನಾವು $821 ಶತಕೋಟಿ ಮೌಲ್ಯದ ಎಕ್ಸ್ಪೋರ್ಟ್ ಅನ್ನ ಮಾಡಿದ್ದೇವೆ ಮತ್ತು 2030ರ ವೇಳೆಗೆ $1 ಟ್ರಿಲಿಯನ್ ಗುರಿಯನ್ನ ಹೊಂದಿದ್ದೇವೆ. ಆಪಲ್ ನಂತ ಕಂಪನಿಗಳು ಈಗ ಐಫೋನ್ನ ಸಂಪೂರ್ಣ ಉತ್ಪಾದನೆಯನ್ನ ಭಾರತದಲ್ಲಿ ಮಾಡ್ತಾ ಇವೆ ಹಾಗೂ ಈಗ ಅಮೆರಿಕಾದಲ್ಲಿ ಮಾರಾಟವಾಗುವ ಫೋನ್ಗಳು ಮೇಡ್ ಇನ್ ಇಂಡಿಯಾ ಆಗಿರ್ತವೆ. ಅಂದ್ರೆ ಚೀನಾದ ಜಾಗವನ್ನ ಭಾರತವೀಗ ಉತ್ಪಾದನೆಯಲ್ಲಿ ಮಾತ್ರವಲ್ಲದೆ ರಫ್ತು ತಾಣವಾಗಿಯೂ ತೆಗೆದುಕೊಳ್ತಾ ಇದೆ. ಭಾರತದ ಅತಿ ದೊಡ್ಡ ಶಕ್ತಿ ಅಂದ್ರೆ ನಮ್ಮ ಇನ್ಫ್ಲೇಷನ್ ನಿಯಂತ್ರಣದಲ್ಲಿದ್ದು ಸುಮಾರು 4% ಇದೆ. ಅಂದ್ರೆ ಬೇಡಿಕೆ ಸ್ಥಿರವಾಗಿದೆ, ಉತ್ಪಾದನೆ ಸ್ಥಿರವಾಗಿದೆ ಹಾಗೂ ಮುಖ್ಯವಾಗಿ RBI ನೀತಿ ದರವನ್ನ 5.5%ಗೆ ತರುವ ಮೂಲಕ ಬೆಳವಣಿಗೆಗೆ ಮತ್ತಷ್ಟು ಉತ್ತೇಜನ ನೀಡಿದೆ. ಸರ್ಕಾರ ಮತ್ತು ರಿಸರ್ವ್ ಬ್ಯಾಂಕ್ ಎರಡು ಒಟ್ಟಾಗಿ ಆರ್ಥಿಕತೆಯನ್ನ ಬೆಳವಣಿಗೆಯತ್ತ ಕೊಂಡೊಯ್ಯುತ್ತಿವೆ. ಪ್ರಪಂಚದಾದ್ಯಂತದ ಕಂಪನಿಗಳು ಈಗ ಚೀನಾ +1 ಪಾಲಿಸಿಯನ್ನ ಅಳವಡಿಸಿಕೊಳ್ಳುತ್ತಿವೆ. ಅಂದ್ರೆ ಚೀನಾದ ಜೊತೆಗೆ ಇನ್ನೊಂದು ದೇಶದಲ್ಲಿಯೂ ಹೂಡಿಕೆ ಮಾಡುವುದು ಹಾಗೂ ಈ ನಿಟ್ಟಿನಲ್ಲಿ ಭಾರತವು ಅತ್ಯಂತ ವಿಶ್ವಾಸಾರ್ಹ ಆಯ್ಕೆಯಾಗಿ ಹೊರಹೊಮ್ಮಿದೆ. ಭಾರತ ಈಗ ಕೇವಲ
ಒಂದೇ ಒಂದು ಕೆಲಸ ಮಾಡಬೇಕು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದ್ರೆ ವ್ಯವಹಾರ ಮಾಡುವ ಸುಲಭತೆಯನ್ನ ಇನ್ನಷ್ಟು ಬಲಪಡಿಸುವುದು ಮತ್ತು ಉತ್ಪಾದನಾ ಮೂಲಸೌಕರ್ಯವನ್ನ ಮತ್ತಷ್ಟು ವಿಸ್ತರಿಸುವುದು. ಈ ಚೀನಾದ ಕುಸಿಯುತ್ತಿರುವ ಆರ್ಥಿಕತೆ ನಮಗೆ ಬಿಕ್ಕಟ್ಟಲ್ಲ, ಬದಲಿಗೆ ಒಂದು ಐತಿಹಾಸಿಕ ಅವಕಾಶವಾಗಿದೆ. 2025ರಿಂದ 2030ರವರೆಗಿನ ಈ ದಶಕವು ಭಾರತಕ್ಕೆ ನಿರ್ಣಾಯಕವಾಗಬಹುದು. ಸರ್ಕಾರ, ಉದ್ಯಮ ಮತ್ತು ಸಾಮಾನ್ಯ ನಾಗರಿಕರು ಒಟ್ಟಾಗಿ ಈ ಅವಕಾಶವನ್ನು ಬಳಸಿಕೊಂಡ್ರೆ ಯಾವುದೇ ಶಕ್ತಿ ನಮ್ಮನ್ನ ಅಭಿವೃದ್ಧಿ ಹೊಂದಿದ ಭಾರತವಾಗದಂತೆ ತಡೆಯುವುದಕ್ಕೆ ಸಾಧ್ಯವಿಲ್ಲ. ಗೆಳೆಯರೇ, ಭಾರತವು ಈ ಅವಕಾಶವನ್ನು ಉತ್ತಮವಾಗಿ ಬಳಸಿಕೊಳ್ಳಬೇಕು ಅಂತ ನೀವು ಭಾವಿಸುತ್ತೀರಾ? ಹಾಗಾದರೆ ಹೌದು ಅಥವಾ ಇಲ್ಲ ಅಂತ ಕಾಮೆಂಟ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ.